ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಸ್ಕಾಂ ಖಾಸಗೀಕರಣ ವಿರೋಧಿಸಿ ಪ್ರತಿಭಟನೆ ಹೆಚ್ಚಾಗಿದೆ. ಆನೇಕಲ್ನ ಚಂದಾಪುರ ಬೆಸ್ಕಾಂ ಕಚೇರಿ ಬಳಿ ಪ್ರತಿಭಟನೆ ನಡೀತಾ ಇದೆ. ನೌಕರರು, ಗುತ್ತಿಗೆದಾರರು ಮತ್ತು ರೈತರು ತೀವ್ರ ಪ್ರೊಟೆಸ್ಟ್ ನಡೆಸಿದ್ದಾರೆ. ಇಷ್ಟು ವರ್ಷ ಕಟ್ಟಿ ಬೆಳೆಸಿದ ಸಂಸ್ಥೆ ಆಸ್ತಿ ಖಾಸಗಿ ಪಾಲಾಗುತ್ತೆ. ಇಷ್ಟು ವರ್ಷ ಕಟ್ಟಿ ಬೆಳೆಸಿದ ಸಂಸ್ಥೆಯ ಆಸ್ತಿ ಖಾಸಗಿ ಪಾಲಾಗುತ್ತೆ. ವಿಶೇಷವಾಗಿ ರೈತರು ಮತ್ತು ಸಾರ್ವಜನಿಕರಿಗೆ ಅನಾನುಕೂಲ ಆಗುತ್ತೆ. ರೈತರ ಸಬ್ಸಿಡಿ ಹಾಗೂ ಉಚಿತ ಯೋಜನೆಗಳಿಗೆ ಧಕ್ಕೆ ಆಗುವ ಸಾಧ್ಯತೆ ಇದೆ. ಖಾಸಗಿ ಕೈಗೆ ಅಧಿಕಾರ ಹೋದ್ರೆ ವಿದ್ಯುತ್ ದರಗಳು ಹೆಚ್ಚಾಗುತ್ತೆ. ಇದರಿಂದ ಗ್ರಾಹಕರ ಮೇಲೆ ಆರ್ಥಿಕ ಹೊರೆ ಬೀಳುತ್ತೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ನೋಡಿ, ಬೆಸ್ಕಾಂ ಖಾಸಗೀಕರಣ ವಿರೋಧಿಸಿ ಈಗ ಪ್ರತಿಭಟನೆ ಹೆಚ್ಚಾಗ್ತಾ ಇದೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಎಲ್ಲವನ್ನೂ ಕೂಡ ಖಾಸಗಿಯಾಗಿ ಮಾಡಿಬಿಟ್ರೆ ಹೆಂಗೆ ಅನ್ನೋದು ಜನರ ಪ್ರಶ್ನೆ ಆಗಿರೋದು. ಆ ನಿಟ್ಟಿನಲ್ಲಿ ಈಗ ಗೃಹ ಜ್ಯೋತಿ ಯೋಜನೆ ಇದೆಯಲ್ಲ, ಗ್ಯಾರಂಟಿ ಯೋಜನೆ, ಅದಕ್ಕೂ ಕೂಡ ಕೊಕ್ಕೆ ಬೀಳುವಂತ ಸಾಧ್ಯತೆ ಇದೆ. ಆನೇಕಲ್ನ ಚಂದಾಪುರ ಬೆಸ್ಕಾಂ ಕಚೇರಿ ಬಳಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು ನೌಕರರು ಮತ್ತು ಗುತ್ತಿಗೆದಾರರು ಜೊತೆಗೆ ರೈತರು ತೀವ್ರ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷ ಕಟ್ಟಿ ಬೆಳೆಸಿದ ಸಂಸ್ಥೆ ಆಸ್ತಿ ಖಾಸಗಿ ಪಾಲಾಗುತ್ತೆ. ವಿಶೇಷವಾಗಿ ರೈತರು ಮತ್ತು ಸಾರ್ವಜನಿಕರಿಗೆ ಅನಾನುಕೂಲ ಆಗುತ್ತೆ. ಇದರಿಂದ ರೈತರ ಸಬ್ಸಿಡಿ ಹಾಗೂ ಉಚಿತ ಯೋಜನೆಗಳಿಗೆ ಧಕ್ಕೆಯಾಗುವ ಸಾಧ್ಯತೆ ಇದೆ. ಖಾಸಗಿ ಕೈಗೆ ಅಧಿಕಾರ ಹೋದ್ರೆ ವಿದ್ಯುತ್ ದರಗಳು ಹೆಚ್ಚಾಗುತ್ತೆ. ಇದರಿಂದ ಗ್ರಾಹಕರ ಮೇಲೆ ಆರ್ಥಿಕ ಹೊರೆ ಬೀಳುತ್ತೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಪ್ರತಿಭಟನೆ ಆಯೋಜಿಸಿಕೊಂಡಿದ್ದೀವಿ. ಬೆಸ್ಕಾಂ ಎಂಪ್ಲಾಯೀಸ್, ಕಾಂಟ್ರಾಕ್ಟರ್ಸ್ ಮತ್ತೆ ಎಲ್ಲಾ ಸಾರ್ವಜನಿಕರು ಇಲ್ಲಿ ಬಂದು ಸೇರಿದ್ದೀವಿ. ಈ ಪ್ರತಿಭಟನೆ ಪ್ಯಾರಲಲ್ ಲೈಸೆನ್ಸಿಂಗ್ ನ ಟಾಟಾ ಪವರ್ ಅವರು ಪ್ಯಾರಲಲ್ ಲೈಸೆನ್ಸಿಂಗ್ ನ ಅಪ್ಲೈ ಮಾಡಿದ್ದಾರೆ. ಅದನ್ನ ನಿಲ್ಲಿಸಲಿಕ್ಕೆ ಈ ಹೋರಾಟ ಮಾಡೋಣ ಅಂತ ಈ ಪ್ರತಿಭಟನೆನ ಆಯೋಜಿಸಿಕೊಂಡಿದ್ದೀವಿ. ಅವರು ಆಕ್ಚುಲಿ ನೋಡ್ಬೇಕಾದ್ರೆ ಅವ್ರ T&D ಲಾಸಸ್ ಪ್ರತಿಯೊಂದು ಬೇರೆ ಸ್ಟೇಟ್ಸ್ ಅಲ್ಲಿ ತುಂಬಾ ಜಾಸ್ತಿ ಇದೆ. ಅರೌಂಡ್ 24%, 26% ವರೆಗೂ ಇದೆ. ಬಟ್ ನಮ್ಮಲ್ಲಿ ನಾವು ಎಲ್ಲ ಲಾಸಸ್ ಮೇಂಟೈನ್ ಮಾಡ್ತಿರೋದು ಅರೌಂಡ್ 9 to 12% ಮಾತ್ರ. ಸೊ ಅವರು ಲಾಸಸ್ ನ ತೋರಿಸ್ದಲೆ, ಅವರು ಎಷ್ಟು ಅವರು ಲಾಸ್ ಅಲ್ಲಿ ಇದ್ದಾರೆ ಅಂತ ತೋರಿಸ್ದಲೆ ದೇ ಆರ್ ಶೋಯಿಂಗ್ ದಟ್ ದೇ ಆರ್ ಅ ಪ್ರಾಫಿಟಬಲ್ ಕಂಪನಿ. ಬಟ್ ಅವರು ಇದು ಉದ್ದೇಶ ಏನು ಅಂತ ಅಂದ್ರೆ, ನಿಮ್ಗಾಗಲೇ ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ಗ್ರಾಹಕರಿಗೆ ನಾವು ಅರಿವು ಮೂಡಿಸುವ ಉದ್ದೇಶದಿಂದ ನಮ್ಮೆಲ್ಲ ನಮ್ಮ ಸಿಬ್ಬಂದಿಗಳಿಗೆ ಕರೆದು ಅವ್ರಿಗೆ ಟಾಟಾ ಪವರ್ನವರು ಈಗ ಆಲ್ರೆಡಿ ನಮ್ಮ ಪ್ಯಾರಲಲ್ ಲೈಸೆನ್ಸ್ ಸೆಕ್ಷನ್ 14-15ರಲ್ಲಿ ಅವರು ಈ ಪಿಟಿಷನ್ KERC ಮುಂದೆ ಸಬ್ಮಿಟ್ ಮಾಡಿದ್ದಾರೆ. ಅವರು 19 ಜಿಲ್ಲೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ 19 ಜಿಲ್ಲೆಗಳಲ್ಲಿ ಕೇವಲ ಅವರು ಕೆಲವೇ ಪ್ರದೇಶಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವು ಲಾಭದಾಯಕವಾಗಿರ್ತವೆ. ಅವು ಬೇರೆ ಇನ್ಯಾವು ನಮ್ಮ ರೈತ ವರ್ಗದರಾಗ್ಲಿ, ಕಾಮನ್ ಪೀಪಲ್ಗಳಿಗಾಗ್ಲಿ ಅವರು ಎಲ್ಲೂ ಕೂಡ ಆಯ್ಕೆ ಮಾಡ್ಕೊಂಡಿಲ್ಲ.